ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಆಲ್ ಇನ್ ಒನ್ ಸಿ ಕೆ. ಎಕ್ಕ ಇದೊಂದು ನಮ್ಮ ಕನ್ನಡ ಸಿನಿಮಾ ಅಂತ ಹೇಳೋ ಅವಶ್ಯಕತೆಯೇ ಇಲ್ಲ. ಯಾಕೆ ಗೊತ್ತಾ, ಆ ರೀತಿ ಪಬ್ಲಿಸಿಟಿ ಆಯ್ತಿದ್ದು. ಅದೇ ರೀತಿ ಪಬ್ಲಿಸಿಟಿ ಆಗಿ ಅದೇ ರೀತಿ ಒಂದು ಒಳ್ಳೆ ಓಪ್ನಿಂಗ್ ಪಡ್ಕೋತು. ಈ ರೀತಿ ನಮ್ಮ ಕನ್ನಡ ಸಿನಿಮಾಗಳು ಪಬ್ಲಿಸಿಟಿಯಾಗಿ ಓಪ್ನಿಂಗ್ ಪಡ್ಕೊಂಡಿರೋದು ತುಂಬ ದಿನಗಳೇ ಆಗೋಗಿತ್ತು. ಸೊ ಪಡ್ಕೊಂಡಿದೆ ನಮ್ಮ ಕನ್ನಡ ಸಿನಿಮಾ. ಇದು ನಿಜವಾಗ್ಲೂ ಖುಷಿಯಾಗೋ ವಿಚಾರ ಅಂತ ಹೇಳ್ತಾ ಡೈರೆಕ್ಟ್ ಸಿನಿಮಾ ಬಗ್ಗೆ ಮಾತಾಡೋಣ ಬನ್ನಿ. ಯುವರಾಜ್ ಕುಮಾರ್ ಆ್ಯಸ್ ಮುತ್ತುರಾಜ್ ಅನ್ನೋ ಒಂದು ಒಳ್ಳೆ ಪಾತ್ರದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಕಂಡಿದ್ದಾರೆ. ಇವರು ಮೊದಲನೇ ಸಿನಿಮಾಕ್ಕೂ ಈ ಸಿನಿಮಾಕ್ಕೂ ಹೋಲಿಸಿದ್ರೆ ತುಂಬ ಸಖತ್ತಾಗಿ ನಟನೆ ಮಾಡಿದ್ದಾರೆ. ತುಂಬ ಇದು ಖುಷಿಯಾಗೋ ವಿಚಾರ. ಈ ಥರ ಇಂಪ್ರೂವ್ಮೆಂಟ್ ಇರಬೇಕು ಪ್ರತಿಯೊಬ್ಬ ನಟನೆಯಲ್ಲೂ. ಈ ಥರದ್ದು ಒಂದು ಹಂಬಲು ಮೂವಿ ಬೈ ಮೂವಿಗೆ ಈ ಥರ ಕಲಿಯೋದು ಇದೆಯಲ್ಲ, ಇದು ನಿಜವಾಗ್ಲೂ ಖುಷಿಯಾಗೋ ವಿಚಾರ. ಇನ್ನು ಬೇರೆ ಸ್ಟಾರ್ ಕ್ಯಾಸ್ಟ್ ಬಗ್ಗೆ ಮಾತಾಡೋಂಗಿಲ್ಲ. ಪ್ರತಿಯೊಬ್ಬರೂ ಅವರವರ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಂಜನಾ ಆನಂದ್ ಇರ್ಬೋದು, ಆದಿತ್ಯ ಅವರಿರ್ಬೋದು, ಇನ್ನು ಅವ್ರ ಅಮ್ಮನ ಪಾತ್ರದಲ್ಲೂ ಶ್ರುತಿ ಮೇಡಮು, ಸಾಧು ಕೋಕಿಲ, ಆಮೇಲೆ ಸ್ಪಂದನ ಅವರು ತುಂಬ ಚೆನ್ನಾಗಿ ಎಲ್ಲರೂ ಅವರವರ ಪಾತ್ರಕ್ಕೆ ಒಂದು ಒಳ್ಳೊಳ್ಳೆ ಜೀವ ತುಂಬಿದ್ದಾರೆ. ಇದು ನಿಜವಾಗ್ಲೂ ಖುಷಿಯಾಗೋ ವಿಚಾರನೇ. ಯಾಕಂದರೆ ಹನಿ ಹನಿ ಕೂಡಿದ್ರೇ ಹಳ್ಳ ಆಗೋದು. ಅದೇ ಥರ ಪ್ರತಿಯೊಬ್ಬರು ಸೇರಿ ಮಾಡಿದ್ರೇ ಒಂದು ಸಿನಿಮಾ ಆಗಿ ಗೆಲ್ಲಕ್ಕೆ ಸಾಧ್ಯ. ಸೊ ಇದನ್ನು ಹೇಳ್ತಾ ಇನ್ನು ಸಿನಿಮಾ ವಿಚಾರಕ್ಕೆ ಬರೋಣ. ಮುಖ್ಯವಾಗಿ ಸಿನಿಮಾ ಫಸ್ಟ್ ಹಾಫ್ ಬಂದು ಇವರು ಯುವರಾಜ್ ಕುಮಾರ್ ಎಸ್ ಮುತ್ತುರಾಜ್ ಅವರು ಆರಾಮಾಗಿ ಅವ್ರ ಊರಲ್ಲಿ ಅವ್ರ ಅಮ್ಮನ ಜೊತೆ ಅವ್ರ ಫ್ರೆಂಡ್ಸ್ ಜೊತೆ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿ ಓಡಾಡಿಕೊಂಡು ಚೆನ್ನಾಗಿರ್ತಾರೆ. ಯಾರೋ ಒಬ್ಬ ಫ್ರೆಂಡ್ ಮಾಡೋ ಮೋಸದಿಂದ ಇವರು ಊರು ಬಿಡೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಫ್ರೆಂಡ್ ಏನು ಮೋಸ ಮಾಡ್ತಾನೆ ಅಂದರೆ, ಒಂದು ಫೈನಾನ್ಸ್ ಕಡೆಯಿಂದ ದುಡ್ಡು ಇಸ್ಕೊಡೋ ಥರ ಯುವರಾಜ್ ಕುಮಾರ್ ಅವರು ಇನ್ವಾಲ್ವ್ ಆಗಿ ಅವರು ಒಂದು ಫೈನಾನ್ಸ್ ಕಡೆಯಿಂದ ದುಡ್ಡು ಇಸ್ಕೊಳ್ಳೋ ಥರ ಮನವೊಲಿಸ್ತಾನೆ. ಸೊ ಆದ್ದರಿಂದ ಅವರು ಫ್ರೆಂಡ್ಗೆ ಸಹಾಯ ಮಾಡೋದು ತಪ್ಪೇನಲ್ವಲ್ಲ. ಸೊ ಮಾಡಿಸ್ತಾರೆ. ಸೊ ಆದ್ದರಿಂದ ಅವನ ಫ್ರೆಂಡು ಇಸ್ಕೊಂಡು ಮೋಸ ಮಾಡಿ ಓಡೋಗ್ತಾನೆ. ಸೊ ಇವರು ಊರು ಬಿಟ್ಟು ಬರೋ ಪರಿಸ್ಥಿತಿ ಬಂದುಬಿಡುತ್ತೆ. ಯಾಕಂದರೆ ಇವರು ಡೈರೆಕ್ಟ್ ಅಷ್ಟೊಂದು ದುಡ್ಡು ಕೊಡೋವಂಥ ಪರಿಸ್ಥಿತಿಲಿ ಇರೋಲ್ಲ. ಸೊ ಆದ್ದರಿಂದ ಇವರು ಅವ್ರ ಮನೆ ಪರಿಸ್ಥಿತಿಯಿಂದ ಊರು ಹಳ್ಳಿ ಅವ್ರ ಫ್ರೆಂಡ್ಸ್ ಎಲ್ಲರೂ ಬಿಟ್ಟು ಬೆಂಗಳೂರು ಬಂದು ಕೆಲಸ ಮಾಡೋವಂಥ ಪರಿಸ್ಥಿತಿ ಬಂದುಬಿಡುತ್ತೆ. ಅಲ್ಲಿ ಬೆಂಗಳೂರು ಬಂದು ಕೆಲಸನೇ ಮಾಡ್ತಾರೆ. ಬೆಂಗಳೂರು ಜೀವನ ಗೊತ್ತಲ್ಲ, ಏನೋ ಮಾಡೋಕ್ಕೆ ಹೋಗ್ತಾರೆ, ಏನೋ ಆಗೋಯ್ತದೆ. ಸೊ ಆದ್ದರಿಂದ ಬೆಂಗಳೂರು ಬಂದು ಏನೇನು ಆಯ್ತದೆ, ಏನೇನು ಮಾಡ್ತಾರೆ ಅನ್ನೋದನ್ನ ನೀವು ಸಿನಿಮಾ ನೋಡಿ ತಿಳ್ಕೊಳ್ಳೋದು ತುಂಬ ಮುಖ್ಯ. ದಯವಿಟ್ಟು ಕನ್ನಡಿಗರು ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಮುಖ್ಯವಾಗಿ ನನ್ನ ಮಾತುಗಳು ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಮಾಡಿ ಅಂತ ಕೇಳ್ಕೊಳ್ತಾ, ನಾನು ಒಬ್ಬ ಹೊಸಬ ಅಂತ ಕೇಳ್ಕೊಳ್ತಾ ಇದ್ದೀನಿ. ನನ್ನನ್ನು ದಯವಿಟ್ಟು ಬೆಳೆಸಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರಗಳು.